ಮಾಡ್ತಾ ಮಾಡ್ತಾ ಎಲ್ಲ ಕಂಪ್ಲೀಟ್ ಆಗಿ ಆಲೋಚನೆ ಕಡಿಮೆ ಆಗುತ್ತೆ, ಮೌನದಲ್ಲಿ ಹೋಗ್ತೀವಿ, ಜ್ಞಾನ ಜಾಸ್ತಿ ಆಗುತ್ತೆ. ಹಿಂಗ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಗೊಂದು ಗುರಿ ಗೊತ್ತಾಗುತ್ತೆ, ಸ್ಪಷ್ಟತೆ ಗೊತ್ತಾಗುತ್ತೆ, ನಾವ್ ಯಾಕೆ ಹುಟ್ಟಿದೀವಿ, ನಮ್ ಉದ್ದೇಶ ಏನು, ನಾವೀಗ ಏನ್ ಕೆಲಸ ಮಾಡ್ಬೇಕು, ಅದ್ರ ಮೇಲೆ ಸಂಕಲ್ಪ ಹಾಕಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇಷ್ಟು ದಿನದಲ್ಲಿ ಈ ಸಂಕಲ್ಪ ಧ್ಯಾನ ಮಾಡಿದ್ರೆ ಆ ಕೆಲಸ ಬೇಗ ಆಗ್ಬೇಕು. ಸೊ ಈ ರೀತಿ ಏನಾಗುತ್ತೆ, ಸಂಕಲ್ಪ ಜಾಸ್ತಿ ಆದಂಗೆ ನಮ್ಮೊಳಗಿರುವಂತಹ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಈಗ ಯಾರಿಗೆ ಸಂಕಲ್ಪ ಇರಲ್ವೋ, ಧ್ಯಾನ ಇರಲ್ವೋ, ಅವ್ರು ಬಾರಿ ಯಾವಾಗ್ಲೂ ಯೋಚನೆ ಮಾಡ್ತಾ ಏನಾಗತ್ತಪ್ಪ ಅಂದ್ರೆ ಮೈಂಡ್ ಕನ್ಫ್ಯೂಷನ್ ಇರುತ್ತೆ. ಯಾವ್ದು ಇದು ತಪ್ಪ ಅದು ಸರಿನಾ ಬರೀ ಹಿಂಗೆ ಇರುತ್ತೆ ಯಾವಾಗ್ಲೂ ಅವ್ರಿಗೆ. ಸೊ ಯಾವಾಗ ಅವ್ರು ಧ್ಯಾನ ಮಾಡಿ ತಮ್ಮ ಸಂಕಲ್ಪ ಶಕ್ತಿನ ಜಾಸ್ತಿ ಮಾಡ್ಕೋತಾರೋ ಅವಾಗ ಆಟೋಮೆಟಿಕ್ ಆಗಿ ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗಿ ಅವರು ಸ್ಪಷ್ಟವಾಗಿ ತಮ್ಮ ಗುರಿ ಕಡೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಇದು 12 DNA ಆಕ್ಟಿವೇಶನ್ ಆಗೋದ್ರ ಮೂಲಕ ಆಗುವಂತದ್ದು. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಟೆಲಿಪತಿ ಅಂತ ಕರಿತೀವಿ. ಏನು ಟೆಲಿಪತಿ ಅಂದ್ರೆ ನಾವು ಬಹಳ ಜನ ಕೇಳಿರ್ತೀವಿ. ಒಂದು ಉದಾಹರಣೆ ಕೊಡ್ಬೋದಪ್ಪ ಅಂದ್ರೆ, ಈಗ ನಾವು ಧ್ಯಾನದಲ್ಲಿ ಕೂತ್ಕೊಂಡಿರ್ತೀವಿ, ಕೂತಾಗ ಅನ್ಕೋತೀವಿ, ಸೊ ಒಬ್ರು ನಮ್ಗೆ ಕಾಲ್ ಮಾಡ್ಬೇಕು, ಈಗ ಒಬ್ಬ ಯಾರೋ ಹೆಸರು ಅಂದ್ರೆ ಬಹಳ ಸಾಧನೆ ಮಾಡ್ಬೇಕು ಮಾಸ್ಟರ್ಸ್, ಸ್ವಲ್ಪ ಕೂತ್ಕೊಂಡು ಅಂದ ತಕ್ಷಣ ಆಗ್ಲಿದ್ರೆ ಆಗಲ್ಲ, ಫುಲ್ ನೀವು ಶಿವನ ಸ್ಟೇಜಿಗೆ ಹೋಗ್ಬೇಕು. ಆ ಟೈಮಲ್ಲಿ ನೀವು ಆ ರೀತಿ ಅನ್ಕೊಂಡ್ರೆ ಸಡನ್ ಆಗಿ ಅವ್ರು ಕಾಲ್ ಬರೋದು. ಸೊ ಹಿಂಗೆಲ್ಲ ಏನೋ ಟೆಲಿಪತಿ ಅಂತ ಕರಿತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಯೂನಿವರ್ಸ್ ಇಂದ ನಮಗೆ, ಯೂನಿವರ್ಸ್ ಮತ್ತೆ ಧ್ಯಾನ ನಮ್ಗೆ ಯಾವಾಗ್ಲೂ ಏನೋ ಒಂದು ಹೇಳ್ತಾ ಇರುತ್ತೆ. ಸೊ ಏನೋ ಒಂದು ಪಾಸಿಟಿವ್ ಆಗಿ ನಮ್ಗೊಂದು ನಮ್ಮ ಪ್ರತಿ ಪ್ರಶ್ನೆ ಉತ್ತರ ಕೊಡ್ತಾ ಇರುತ್ತೆ. ಅದನ್ನ ನೋಡೋ ಶಕ್ತಿ ಯಾವಾಗ ಬರುತ್ತಪ್ಪ ಅಂದ್ರೆ ನಾವು ಟೆಲಿಪತಿನ ಪಡ್ಕೊಂಡಾಗ ಬರುತ್ತೆ. ಅಂದ್ರೆ ನಾವು ಯೂನಿವರ್ಸ್ ಬೇಗ ಕನೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಆ ಟೈಮಲ್ಲಿ. ಸೊ ಅದ ಹಂಗಾಯ್ತು ನಾವು ಹೇಳ್ತಿರ್ತೇವೆ ನೋಡಿ, ಸಡನ್ ಆಗಿ ಏನೋ ಒಂದು ಬಂತು, ನನಗೆ ನಾನು ಅನ್ಕೊಂಡಿದ್ದೆ ಆಗೋಯ್ತು. ಸೊ ಇವೆಲ್ಲ ಟೆಲಿಪತಿ ಅಂತ ನಾವಿಲ್ಲಿ ಕರಿತೀವಿ ಮಾಸ್ಟರ್ಸ್. ಆಮೇಲೆ ಟೆಲಿ ಟ್ರಾನ್ಸ್ಪೋರ್ಟೇಷನ್ ಅಂತ ಕರೀತಾರೆ. ಏನಿದು ಟೆಲಿ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮ್ಮ ಆಲೋಚನೆಗಳ ಮೂಲಕ ನಾವು ಯಾವುದೇ ಒಂದು ವಸ್ತುವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡಬಹುದು. ಸೊ ಉದಾಹರಣೆಗೆ ಈಜಿಪ್ಟ್ ನಲ್ಲಿ ಪಿರಮಿಡ್ ಗಳನ್ನ ಬಹಳ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಪಿರಮಿಡ್ ಕಟ್ಟಕ್ಕೆ ಅವರಿಗೆ ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳು ಬೇಕಾಗಿತ್ತು. ಸೊ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ತಮ್ಮ ಆಲೋಚನೆ ಮೂಲಕ, ತಮ್ಮ ಧ್ಯಾನ ಶಕ್ತಿಯ ಮೂಲಕ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಟೆಲಿ ಟ್ರಾನ್ಸ್ಫಾರ್ಮೇಶನ್ ಮೂಲಕ ಏನ್ ಮಾಡ್ತಿದ್ರೆ, ಒಂದು ಕಲ್ಲನ್ನ ಇನ್ನೊಂದು ಕಡೆ ಮಾಡ್ತಿದ್ರು, ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಆಲೋಚನೆಗೆ ಅಷ್ಟೊಂದು ಶಕ್ತಿ ಇದೆ ಮಾಸ್ಟರ್ಸ್. ಸೊ ಇದು ಸಾಧ್ಯ ಆಗೋದು ಯಾವಾಗ ಅಂದ್ರೆ ನಮ್ಮ 12 DNA ಏನಾಗಬೇಕು, ಆಕ್ಟಿವೇಶನ್ ಆಗ್ಬೇಕು ಧ್ಯಾನದ ಮೂಲಕ. ನೆಕ್ಸ್ಟ್